ಮಕ್ಕಳು ಎಲ್ಲಿ ಓದಿಸಿದ್ರಪ್ಪ? ಬೆಂಗಳೂರು ಸರ್. ಮಗಳು ಒಬ್ಳು ಹೈಸ್ಕೂಲ್ ಎಲ್ಲಿ ಓದಿದ್ರು? ಅವರು ಹೈಸ್ಕೂಲು ನಂದಿ ಬಟ್ಲು. ನಾನು ಅದಕ್ಕೆ ಅದ್ ನೋಡಿ ನಂದಿ ಬಟ್ಲು ಮುರಾರ್ಜಿ ಇದ್ರದ್ದು ಅಲ್ಲ ಜರ್ಕಿನ್ ಟಿ ಶರ್ಟ್ ಜರ್ಕಿನ್ ಇದೆಯಲ್ಲ ಅದನ್ನ ನೋಡಿ ಇದ್ಯಾಕೆ ಹಾಕೊಂಡಿದ್ದು ಅಂದ್ಕೊಂಡೆ. ಮುರಾರ್ಜಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಉಜಿರೆ ಕಾಲೇಜ್ ಸರ್. ಉಜಿರೆ ಕಾಲೇಜು. ಅದಾದ್ಮೇಲೆ ಈಗ ಬೆಂಗಳೂರು. ಇಬ್ರು ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರಿ, ಒಳ್ಳೇದಾಗ್ಲಿ. ಖಂಡಿತ ನೀವು ಕಷ್ಟಪಡ್ತಿದ್ದೀರಿ, ಕಷ್ಟಪಡತ್ತಿಗೆ ಹೌದೌದು. ಇವತ್ತು ಈಗ ನೀವು ಹಿಂಗ್ ದುಡಿಯತ್ತಿಗೆ 2,000 ಕೊಟ್ಟು ಕಳ್ಸಕ್ ಸಾಧ್ಯ ಆಗುತ್ತೆ. ಹೌದು ಸತ್ಯ. ನಿನ್ನೆ ಸಿಕ್ಕಿದ್ರು ನಿಮ್ಮ ಮನೆಯವ್ರು ಕಡೂರಲ್ಲಿ ಸಿಕ್ಕ ಒಂದ್ ಟೀ ಕುಡಿಯಂಬಾರಪ್ಪ ಅಂದ್ರೆ ಇಲ್ಲ ಸರ್ ಲೇಟ್ ಆಗುತ್ತೆ ನೋಡ್ರಿ. ಅವರು ಅದೇ ಬೇರೆ ಬೇಜಾರ್ ಮಾಡ್ಕೊಂತ ಈ ಗ್ರಾಜುಯೇಷನ್ ಡೇ ಕರೆದಿದ್ರು ನಮ್ಮನ್ನ ಪೇರೆಂಟ್ಸ್ಗಳ ಅಲ್ಲಿ ಹಂಗೆ ಅಂದ್ಲು. ನಮ್ಮ ಅಪ್ಪಾಜಿ ನಮ್ಮಮ್ಮ ಸಾಧನೆ, ನಾನು ಅಪ್ಪಾಜಿ ನಮ್ಮಮ್ಮ ಕಷ್ಟಪಡ್ತೀನಿ, ನಾನು ಸಾಧನೆ ಮಾಡಿರೋದು ಆಗ್ತಿರ್ಲಿಲ್ಲ ಅಂದ್ರೆ ಚೆನ್ನಾಗಿ ಘಟಿಕೋತ್ಸವಕ್ಕೆ ಕರೆದಿದ್ದಾರೆ. ಕರೆದಾಗ ಹೋಗಿಲ್ಲ ನೀವು? ಹೋಯ್ದ್ರಾ? ಕೆಲಸ ಬಿಟ್ಟೆ ಹೋಯ್ತು ಸರ್. ಮತ್ತೆ ಅಂತ ಅವಕಾಶಗಳನ್ನ ಬಿಡಬಾರ್ದು. ಮಕ್ಳಿಗೆ ಬೇಜಾರಾಗತ್ತೆ. ಎಲ್ಲ ಪೇರೆಂಟ್ಸ್ ಗಳು ಬಂದಿರ್ತಾರ, ಎಲ್ಲ ಪೇರೆಂಟ್ಸ್ ಬಂದಿರ್ತಾರೆ, ನೀವಿಲ್ಲ ಅಂತಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಹೌದೌದು. ಹಂಗಾಗಿ ಕಾರ್ತಾ ದುಃಖನೇ ಕಟ್ಕೊಂಡ್ ಹೇಳ್ತಾರೆ. ನಮ್ಮ ಅಪ್ಪಾಜಿ ನಮ್ಮಮ್ಮ ಇಷ್ಟು ಕಷ್ಟಪಡಲಿಲ್ಲ ಅಂದ್ರೆ ನಾನು ಈ ತರ ಅಂತ ಕಾಲೇಜಿಗೆ ಓದಕ್ ಆಗ್ತಿರ್ಲಿಲ್ಲ. ಯಾವ ಕಾಲೇಜಲ್ಲಿ ಓದಿದ್ದು? ಏನ್ ಓದಿದ್ದಲ್ಲಿ? BSc ನರ್ಸಿಂಗ್ ಅಂತ ಕಾಲೇಜಲ್ಲಿ ಓದಿ ಈಗ ವರ್ಕ್ ಮಾಡ್ತಿದಾರ? ಇಲ್ಲ, ಮುಗಿಸ್ 4ನೇ ವರ್ಷದ ಕೋರ್ಸ್ ಮುಗಿತ. ಈಗ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಐತಿ ಈಗ 10ನೇ ತಾರೀಕು ಆದ್ಮೇಲೆ. ಇದಾದ್ಮೇಲೆ ಮುಗ್ದಂಗೆ ಅದ್ ಮುಗಿಸ್ಕೊಂಡ್ ಬಂದ್ರೆ ಮುಗೀತು. ಆಮೇಲೆ MSc 1 2 ವರ್ಷ ಮಾಡ್ತೀನಿ. MSc ಮಾಡಿಸ್ತೀರಿ? ನೋಡ್ರಿ, ಈಗ 10 ಎಕರೆ ಜಮೀನ್ ಇಟ್ಕೊಂಡು 10 ಎಕರೆ ತೋಟ ಇಟ್ಕೊಂಡು ಅವ್ರು ಯೋಚನೆ ಮಾಡ್ತಾರೆ ಹೆಂಗ್ ಓದ್ಸದಪ್ಪ ಅಂತ. ಈಗ ಅಡವ ಆಸ್ತಿ ಮಾಡ್ರಿ ಯಾರು ಕಿತ್ಕೊಂತಾರ ಸರ್ ಅಲ್ವಾ? ಖಂಡಿತ ವಿದ್ಯೆ ಯಾರು ಕಿತ್ಕೊಂತಾರೆ? ಮಕ್ಳನ್ನ ಓದಿಸ್ಬೇಕು ನಮ್ಮ. ಖಂಡಿತ ಖಂಡಿತ ಒಳ್ಳೇದಾಗ್ಲಿ. ಖಂಡಿತ ಬಹಳ ಖುಷಿ ಆಯ್ತು. ನಿಮ್ದು 1 ಎಕರೆಯಲ್ಲಿ ನೆಮ್ಮದಿ ಜೀವನದ ಗುಟ್ಟು ನಮಗೆ ಗೊತ್ತಾಯ್ತು ಏನು ಅಂತ. ನಿಮ್ಮಲ್ಲಿ ಇಷ್ಟು ದಂಪತಿಗಳಲ್ಲಿ ಅನ್ಯೋನ್ಯ ಸಾಮರಸ್ಯ ಇದೆಯಲ್ಲ, ಅದೇ ಮೊದಲನೇ ಗುಟ್ಟು. ಇಬ್ರು ಕೂಡ ಅಲ್ವಾ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನೀವು 1 ನಿಮಿಷ ಕೂಡ ವೇಸ್ಟ್ ಮಾಡಲ್ಲ ನೋಡಿ. ನಾವು ಪ್ರತಿ 360 ದಿವ್ಸಲು ಕೆಲಸ ಸರ್. 360 ದಿವಸ 360 ದಿವ್ಸಲು ಕೆಲಸ. ಇದೇ ಸೊಪ್ಪು ಬೆಳೆಯೋದು, ತರಕಾರಿ ಬೆಳೆಯೋದು. ಅಲ್ಲ, ನೀವು ರಾತ್ರಿ ಎಷ್ಟೊತ್ತಿಗೆ ಹಾಕೊಂಡ್ಬರ್ತೀರಿ ಸೊಪ್ಪೆಲ್ಲ? ರಾತ್ರಿ 12 ಗಂಟೆ ಹೋದೆ. ರಾತ್ರಿ 12 ಗಂಟೆಯಲ್ಲಿ 1,500 ಸೊಪ್ಪು ಇಟ್ಕೊಂಡು ಹೋದ್ನಾ. 3 ಚೀಲ ಒಂದ್ 3 ಚೀಲ ಇಟ್ಕೊಂಡು ಹೋಯ್ದು ಬೈಕಲ್ಲಿ ಇಟ್ಕೊಂಡು ಹೋಗಿ ಬೆಳಿಗ್ಗೆ 5:30 6 ಗಂಟೆ ಬಂದದ್ದು ಮನೆಗೆ. ಅಷ್ಟೋ ತನಕ ಏನ್ ಮಾಡಿದ್ರಿ? ವಾಪಸ್ ಬರ್ತೀವಿ. ಸ್ವಲ್ಪ ರೇಟ್ ಇಲ್ಲಲ್ಲ, ಹಂಗಾಗಿ ಇವಾಗ ಸ್ವಲ್ಪ ಜಾಸ್ತಿ ಬರ್ತೈತಿ. ಜಾಸ್ತಿ ಬಂದಾಗ ಸ್ವಲ್ಪ ಚೌಕಾಸಿ ಮಾಡಿ ಯಾರು ಡಿಮ್ಯಾಂಡ್ ಕೊಡ್ಬೇಕಲ್ಲ. ಈಗ ಅವ್ರು ಕೇಳ್ದಂಗೆ ಕೊಟ್ಟು ಬಂದ್ರತ್ಲ ಒಂದ್ ಅರ್ಧ ಗಂಟೆ ಒಳಗೆ ಬರ್ಬೋದು. ಎಸ್ ಈಗ 12 ಗಂಟೆಗೆ ಹೋಗಿ 5 ಗಂಟೆ ತನಕ 5 ಗಂಟೆ 5:30 ಇಲ್ಲಿ ಬಂದ್ರಲ್ಲ 6 ಗಂಟೆ ಅಲ್ಲಿದೆ ಕಣ್ರಿ ಕಷ್ಟ. ಈಗ ಪಾಪ ಹೆಂಗ್ ಸಾಧ್ಯ ಅಂದ್ರೆ ಹಿಂಗ್ ಕಷ್ಟಪಟ್ರೆ ಐತಿ ಅಲ್ವಾ? ಖಂಡಿತ ಅಲ್ಲೇ ಇದೆ ಹುಟ್ಟಿತಲ್ಲ. ಎಲ್ಲಿ? ಆ ಕಡೆಗೆ ನೀವು ಮೊನ್ನೆ ತೋರ್ಸಲ್ ನಾನು ಇದ್ರ ತೋಟದೊಳಗೆ. ಓಕೆ. ಒಟ್ಟಿಗೆ ನೀವು ಫ್ರೀ ಇರಲ್ಲ ಬಿಡ್ರಿ. ಕೆಲಸ ನಮ್ಗೆ ಬೇಜಾರಿಲ್ಲ ಸರ್. ಕೆಲಸ ಮಾಡ್ಬೇಕಲ್ಲ, ಇಷ್ಟೊಂದು ಕೆಲಸ ಅಂತ ಬೇಜಾರು ಮಾಡ್ಕೊಳಲ್ಲ. ಈಗ ಕೆಲಸ ಇದ್ದಷ್ಟು ಖುಷಿ ನಿಮಗೆ. ಬೇಜಾರ ಅಂತ ಗೊತ್ತಿಲ್ಲ, ಮನೆಗಿರ್ಬೇಕು ಅಂದ್ರೆ ಬೇಜಾರ ನಿಮಗೆ. ನೋಡ್ರಿ ಇದು ಇವರು ನಮ್ಮ ಜಕ್ನಳ್ಳಿಯವರು ಸೊಪ್ಪು ತಗೊಂಡು ಹೋಗಿ ಬಂದಾರ. ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರಾ? ಸರಿ. ಒಟ್ಟಿನಲ್ಲಿ ಏನೇ ಆಗ್ಲಪ್ಪ, ಭಾಳ ಖುಷಿ ಆಗುತ್ತೆ. ನಿಮ್ಮ ಶ್ರಮದಿಂದನೇ ಇಷ್ಟೆಲ್ಲ ನಿಮಗೆ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ವೇಸ್ಟ್ ಮಾಡ್ರಿ ನಮ್ಮ ಮೇಡಮ್ ಅವರು ವೇಸ್ಟ್ ಮಾಡಲ್ಲ ಕೆಲಸ. ನಾನು ನೋಡ್ತಾ ಇದೀನಲ್ಲ ನಿಮ್ಮ ಮನೆಯವರು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ. ಇಲ್ಲೇ ಈಗ ಸೊಪ್ಪು ಕೀಳ್ತಾ ಇದಾರೆ ಅಂದ್ರೆ ನಮ್ಮ ಮನೆಯವರು ಬರ್ಬೇಕಿತ್ತು, ಅವ್ರು ನೋಡ್ಬೇಕಿತ್ತು. ಭಾಳ ಖುಷಿ ಪಡೋರು. ಖಂಡಿತ ಭಾಳ ಖುಷಿ ಆಯಿತು. ನಿಮ್ಮ ಅನ್ಯೋನ್ಯ ದಾಂಪತ್ಯ ಇಷ್ಟಕ್ಕೆಲ್ಲ ಕಾರಣ ಅಲ್ವಾ?
ಕೂಡಿ ಎಲ್ರಿಗೂ ಮನೆ ಎಲ್ಲ ವ್ಯವಸಾಯ, ಅದರಲ್ಲಿ ವ್ಯವಸಾಯ ಎಲ್ಲ ಸಹಾಯ ಅಲ್ಲ, ವ್ಯವಸಾಯ ಎಲ್ಲ ಸಹಾಯ. ಸಹಾಯ ಮನೆ ಎಲ್ಲ ಸಹಾಯ, ಸಹಾಯ ಅನ್ನೋದ್ಕಿಂತ ಸಹಾಯ ಅಂದ್ರೆ ಅಲ್ಲೇ ಸರಿ ಆಗ್ತದೆ. ಮನೆ ಎಲ್ಲ ಸಹಾಯ ಮಾಡಿಬಿಟ್ರೆ, ಮನೆ ಎಲ್ಲ ಸಹಾಯ ಮಾಡಿ ವ್ಯವಸಾಯ ಯಾಕೆ ಸ್ವರ್ಗ ಆಗುತ್ತೆ ಅಲ್ವಾ? ಖಂಡಿತ ವ್ಯವಸಾಯ ಸ್ವರ್ಗ ಆಗುತ್ತೆ. ಮನೆಯೆಲ್ಲರೂ ಸಹಾಯ ಮಾಡಬೇಕು, ವ್ಯವಸಾಯ ಮಾಡಬೇಕು. ವೆರಿ ಗುಡ್. ಒಳ್ಳೆ ಒಂದು ನೀತಿಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಜಗದೀಶ್ ಅವರೇ. ಖಂಡಿತ ಒಳ್ಳೆಯದಾಗಲಿ ನಿಮಗೆ.